ಭೀಮಾ ತೀರದ ರಕ್ತ ಚರಿತ್ರೆಯ ವಿಚಾರ ಇದು. ಈ ರಕ್ತ ಚರಿತ್ರೆಯಲ್ಲಿ ಭೀಮಾ ತೀರದ ಬಾಗಪ್ಪ ಚಂದಪ್ಪ ಹರಿಜನನ ಕ್ಲೋಸ್ ಶಿಷ್ಯ ಇವನು, ಪಟ್ಟಾ ಶಿಷ್ಯ ಇವನು. ರೈಟ್ ಹ್ಯಾಂಡ್ನಂತೆ ಇದ್ದಂಥ ಬಾಗಪ್ಪನನ್ನು ತೀರಾ ಮೊನ್ನೆ ಹೊಡೆದು ಹಾಕಿಬಿಡ್ತಾರೆ. ಮೊನ್ನೆ ರಾತ್ರಿ ಊಟ ಮಾಡಿಕೊಂಡು ವಾಕಿಂಗ್ ಬಂದಿರ್ತಾನೆ ಇವನು. ಆ ಸಂದರ್ಭದಲ್ಲಿ ಏರಿಯಾದ ಲೈಟನ್ನೇ ಆಫ್ ಮಾಡಿ ಅವನ ಮೇಲೆ ಕೊಡಲಿಯಿಂದ ಮತ್ತು ಗನ್ನಿಂದ ಅಟ್ಯಾಕ್ ಮಾಡಿ ಅವನನ್ನು ತುಂಡು ಕತ್ತರಿಸಾಕ್ಬಿಟ್ಟಿರ್ತಾರೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ನೋಡಿ, ಈ ವಿಚಾರದಲ್ಲಿ ಪ್ರಕಾಶ್ ಅಲಿಯಾಸ್ ಪಿಂಟಿಯಾ ಮೇಲೆ ಅನುಮಾನ ಇತ್ತು ಅಂತ ಹೇಳಿ ಇದೇ ಬಾಗಪ್ಪನ ಮಗಳು ದೂರು ಕೊಟ್ಟಿರ್ತಾಳೆ ಗಾಂಧಿ ಚೌಕ ಪೊಲೀಸ್ ಠಾಣೆ. ಈ ಥರ ಇವನ್ನೇ ಟಾರ್ಗೆಟ್ ಮಾಡಿರೋದು. ರವಿ ಅಗರ್ಕೇಡನ ಸಹೋದರ ಇವನು, ಈ ಪಿಂಟಿಯಾ ಅಥವಾ ಪ್ರಕಾಶ್ ಅಗರ್ಕೇಡ, ಇವನು ಟಾರ್ಗೆಟ್ ಮಾಡಿಕೊಂಡು ನನ್ನ ಅಪ್ಪನನ್ನು ಸಾಯಿಸಿಬಿಟ್ಟಿದ್ದಾರೆ ಅಂತ ಗಂಗೂಬಾಯಿ ಇಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದದ್ದು. ಪಿಂಟಿಯಾ ಅಗರ್ಕೇಡ್ ಸೇರಿಸ್ಕೊಂಡು ಇದ್ರ ಬಗ್ಗೆ ನಿರಂತರವಾಗಿ ನಾವು ಕೂಡ ವರದಿಯನ್ನು ಮಾಡಿದ್ದೀವಿ. ಪಿಂಟಿಯಾ ಅಗರ್ಕೇಡ್ ಸೇರಿಸ್ಕೊಂಡು ಒಟ್ಟು 4 ಅರೆಸ್ಟ್ ಮಾಡಲಾಗಿದೆ. ಇದೀಗ A1 ಪ್ರಕಾಶ ಅಲಿಯಾಸ್ ಪಿಂಟಿಯಾ ಅಗರ್ಕೇಡ್ 25 ವರ್ಷ ಇವನಿಗೆ 25 ವರ್ಷ ಇವನಿಗೆ 25 ವರ್ಷ. ಈ ಕೊಲೆ ಮಾಡೋರಲ್ಲಿ 27 ವರ್ಷದವನೇ ಹೈಯೆಸ್ಟ್. ಇದರಲ್ಲಿ ಈ ಕೊಲೆಯಲ್ಲಿ 27 ವರ್ಷ ಇದೆಯಲ್ಲ ಅವನೇ ಹೈಯೆಸ್ಟು. ಅವನಿಗೆ ಅತ್ಯಂತ ಹೆಚ್ಚಿನ ವಯಸ್ಸಿದರಲ್ಲಿ. ಇನ್ನೆಲ್ಲ 20, 25, 23 ಈ ಥರದವರೇ ಇದ್ದಾರೆ. A2 ಆರೋಪಿ ನಂಬರ್ 2 ಇದಾನಲ್ಲ, ರಾಹುಲ್ ತಳಕೇರಿ ಅಂತ ಇವನು, 20 ವರ್ಷ ವಯಸ್ಸು. A3 ಗದಿಗೆಪ್ಪ ಅಲಿಯಾಸ್ ಮಣಿಕಂಠ ದನಕೊಪ್ಪ ಅಂತ 27. ಇವನೇ ಅತ್ಯಂತ ಹಿರಿಯನು ಈ ಒಂದು ಮರ್ಡರ್ ಆರೋಪಿಯಲ್ಲಿ. A4 ಸುದೀಪ್ ಕಾಂಬಳೆ 23 ವರ್ಷ ಇವನಿಗೆ. ಬಂಧಿತ ಆರೋಪಿಗಳೆಲ್ಲರೂ ಕೂಡ 24 ಗಂಟೆಗಳಲ್ಲಿ ಆರೋಪಿಗಳನ್ನು ಖಾಕಿ ಹೆಡೆಮುರಿ ಕಟ್ಟಿದೆ. ವಿಜಯಪುರ ಜಿಲ್ಲೆ ಗಾಂಧಿ ಚೌಕ ಪೊಲೀಸರು ಇವನ ಕಾರ್ಯಾಚರಣೆಯನ್ನು ಮಾಡಿದರು. ಬಾಗಪ್ಪ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದ ಅಂತ ಕಾಣಿಸುತ್ತೆ. ನನಗಿನ್ಯಾರು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ, ನಾನೆಲ್ಲ ಬಿಟ್ಟುಬಿಡ್ತೀನಿ, ರಾಜಕಾರಣಕ್ಕೆ ಬೇಕಾದ್ರೂ ಬರ್ತೀನಿ, ಸಾರ್ವಜನಿಕ ಜೀವನಕ್ಕೆ ಬೇಕಾದರೂ ಬಂದುಬಿಡ್ತೀನಿ ಅನ್ನೋ ಒಂದು ಉಮೇದಲ್ಲಿ ತೀರಾ ಕೋರ್ಟ್ಗೆ ಸಾಕ್ಷ್ಯ ಹೇಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರಬೇಕಾಗಿತ್ತು. ಬಂದಿದ್ದ, ಒಂದು ಕಡೆ ಉಳ್ಕೊಂಡಿದ್ದ. ಇವನನ್ನು ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತಾಯಿದ್ರು. ನಾನು ಎಲ್ಲಿಯೂ ಕೂಡ ಬಾಗಪ್ಪನನ್ನು ಸಂತ ಅಂತ ಕರೆಯಲ್ಲ. ಅವನೇನು ಸೈಂಟ್ ಆಗಿಬಿಟ್ಟಿರಲಿಲ್ಲ, ಇಲ್ಲಿ ಸಂತ ಏನಾಗಿರಲಿಲ್ಲ. ಅವನು ಭೂಗತ ಲೋಕದ ಚಟುವಟಿಕೆಗಳಲ್ಲಿ ಅವನು ತೀರಾ ಕೊಲೆಗಳನ್ನು ಮಾಡಿಸೋ ವಿಚಾರ ಆಗಲಿ, ಬಂದಂಥ ಆರೋಪಗಳ ವಿಚಾರದಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ ಏನು ಬಹಳ ಒಳ್ಳೆಯ ಮನುಷ್ಯ, ದೊಡ್ಡ ಮನುಷ್ಯ ತೀರ್ಕೊಂಡ್ಬಿಟ್ಟ ಆ ಥರ ಮಾತಾಡ್ತಾ ಇಲ್ಲ. ಆದರೆ ಭೀಮಾ ತೀರದ ಮಣ್ಣು ಮತ್ತೆ ಇನ್ನೆಷ್ಟು ರಕ್ತ ಕುಡಿಯುತ್ತೆ ಅಂತ ದೊಡ್ಡ ಪ್ರಶ್ನೆಯಲ್ಲಿ ರೈಸ್ ಆಗಿದೆ.